ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಸಾಂಬ್ರಾಣಿಯಲ್ಲಿ ಗ್ರಾಮ ದೇವಿಯರ ಜಾತ್ರೆ ನಡೀತಾ ಇದೆ. ಅಂದರೆ ಲಕ್ಷ್ಮೀ ದೇವಿ ಹಾಗೆಯೇ ದ್ಯಾಮವ್ವನ ಜಾತ್ರೆ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈ ಬೆಕ್ಕಿನ ಮರಿ ಬಂದುಬಿಟ್ಟು ನಮ್ಮ ಬ್ಲಾಗ್ಗೆ ಹಾಕಿರೋದು 4 ಬೆಕ್ಕಿನ ಮರಿನ ಈ ಸಲ ಹಾಕಿದ್ದಾಳೆ. ಹಾಗೆಯೇ ಮೆಹಂದಿ ಹಾಕೋದು ಪರ್ಫೆಕ್ಟ್ ಆಗಲಿ ಅಂತ ಹೇಳಿ ಮನೇಲಿ ಮೆಹಂದಿ ಇತ್ತು. ಸೊ ಅತ್ತೆಗೆ ಒಂದೆರಡು ಡಿಸೈನ್ ಕೂಡ ಹಾಕಿದೆ. ಹಾಕ್ತಾ ಇದ್ರೇ ಕೈಗೆ ರೂಢಿ ಆಗುತ್ತಲ್ಲ. ಸೊ ಹಾಗಾಗಿ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಅತ್ತೆಗೆ ಈ ಥರ ನಾನು ಮೆಹಂದಿಲಿ ಮದರಂಗಿ ಹಾಕ್ತಾ ಇರ್ತೀನಿ. ರವಿ ಮಾಮ ಅವ್ರ ಕಂಪ್ನಿ ಕಡೆಯಿಂದ ಅವ್ರ ಕೊಲೀಗ್ ಜೊತೆಗೆ ದಾಂಡೇಲಿ ರಿಸಾರ್ಟಿಗೆ ಬಂದಿದ್ದರು. ಹಾಗೆಯೇ ಹಳಿಯಾಳದ ಮೇಲೆ ಹೋಗೋದ್ರಿಂದ ಆರ್ಯನ ಮೀಟ್ ಮಾಡಬೇಕು, ಬನ್ನಿ ಕರ್ಕೊಂಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಕಿಲ್ಲಾ ಗಾರ್ಡನ್ ಹತ್ರ ನಾವು ಆರ್ಯನ ಕರ್ಕೊಂಡು ಹೋಗಿದ್ವಿ. ನಾನು ಮತ್ತು ಅತ್ತೆ ಹೋಗಿದ್ವಿ. ಅವರು ಆರ್ಯನಿಗೆ ಮಾತಾಡಿಸಿದ್ರು. ಹಾಗೆಯೇ ಅವರು ಹೊರಡೋ ಟೈಮ್ ಆಗಿತ್ತು. ನೆಕ್ಸ್ಟ್ ಅವರು ಹುಬ್ಳಿಗೆ ರೀಚ್ ಆಗಬೇಕಿತ್ತು. ಸೊ ಹಾಗಾಗಿ ಮನೆಗೆ ಕೂಡ ಬರಲಿಲ್ಲ. ಅವ್ರಿಗೆ ಅಲ್ಲಿಂದನೇ ಮಾತಾಡಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಪ್ರತಿ ಸಲ ಆರ್ಯನ ಮೀಟ್ ಆದಾಗೂ ಕೂಡ ತುಂಬ ಎಮೋಷ್ನಲ್ ಆಗ್ತಾರೆ ಅಂಕಲ್. ಆರ್ಯನ ತುಂಬ ಹಚ್ಕೊಂಡಿದ್ದಾರೆ. ಅವರು ರಜಾ ಸಿಕ್ಕಾಗೆಲ್ಲ ಹರಿಹರಕ್ಕೆ ಕರ್ಕೊಂಬ ಅಂತ ಇರ್ತಾರೆ. ನೆಕ್ಸ್ಟ್ ಅವರಿಗೆ ಬಾಯ್ ಮಾಡಿ ನಾವು ಮಾರ್ಕೆಟ್ ರೋಡಲ್ಲಿ ಬರ್ತಾ ಆರ್ಯನಿಗೆ ಒಂದಿಷ್ಟು ಬ್ರೆಡ್ ಹಾಗೆ ಕೇಕ್ಸ್ನ ತೊಗೊಳ್ಳೋಣ ಅಂತೇಳಿ ಅಮ್ಮಿಸ್ ಪೇಸ್ಟ್ರಿಗೆ ಬಂದಿದ್ವಿ. ಈ ಬೇಕ್ರಿ ಬಂದುಬಿಟ್ಟು ರಾಮಾಚಾರಿ ಇಂಟರ್ನೆಟ್ ಇದೆಯಲ್ಲ ಮಾರ್ಕೆಟ್ ರೋಡಲ್ಲಿ, ಅದರ ಅಪೋಸಿಟ್ ಇದೆ. ಇಲ್ಲಿ ಎಗ್ ರೋಲು, ಪನ್ನೀರ್ ರೋಲು ಹಾಗೆ ಪಿಜ್ಜಾ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಕೇಕ್ಸ್ ಕೂಡ ಸಿಗುತ್ತೆ. ಕೋಲ್ಡ್ ಕೇಕ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ನೀವು ಬರ್ತ್ಡೇ ಪಾರ್ಟಿಗೆಲ್ಲ ನೀವು ಡೈರೆಕ್ಟಾಗಿ ಬಂದು ಇಲ್ಲಿ ಕೇಕನ್ನು ಕೂಡ ತಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಕ್ಲೀನ್ ಆ್ಯಂಡ್ ಹೈಜೀನ್ ಆ್ಯಂಡ್ ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನಾನಿಲ್ಲಿ 2 ಥರ ಕೇಕ್ ಪೀಸ್ನ ತೊಗೊಂಡೆ. ಒಂದು ಚಾಕ್ಲೇಟ್ ಕೇಕ್ ತೊಗೊಂಡೆ, ಹಾಗೆಯೇ ಹನಿ ಕೇಕ್ ಒಂದು ತೊಗೊಂಡ್ವಿ. ನೆಕ್ಸ್ಟು ಎಗ್ ರೋಲ್ ಒಂದನ್ನು ತಿಂತಾನೆ ಅಂತ ಹೇಳಿದ ಆರ್ಯ. ಸೊ ಹಾಗಾಗಿ ಅದನ್ನ ತೊಗೊಂಬಂದ್ವಿ. ಪನ್ನೀರ್ ರೋಲ್ಗಿಂತ ಎಗ್ ರೋಲ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅವನು ಇಷ್ಟಪಟ್ಟು ತಿಂತಾನೆ ಅಂತೇಳಿ ಅತ್ತೆ ಎಗ್ ರೋಲನ್ನು ಕೊಡಿಸಿದ್ರು. ಮನೆಗೆ ಬರ್ತಿದ್ದಂಗೆ ಎಗ್ ರೋಲ್ನ ಓಪನ್ ಮಾಡಿ ಇವಾಗ ತಿಂತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ನೀವು ಕೂಡ ಮಿಸ್ ಪೇಸ್ಟ್ರಿಗೆ ಹೋದರೆ ಈ ಥರ ಎಗ್ ರೋಲ್ನೆಲ್ಲ ಕೂಡ ನೀವು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಸಾಂಬ್ರಾಣಿಯಲ್ಲಿ ದ್ಯಾಮವ್ವನ ಜಾತ್ರೆ ನಡೀತಾ ಇದೆ, ಹೋಗೋಣ ರೆಡಿಯಾಗು ಅಂತೇಳಿ ನಮ್ಮ ಮನೆಯವ್ರು ಕಾಲ್ ಮಾಡಿದರು. ಆರ್ಯನಿಗೆ ಹೋಮ್ವರ್ಕ್ನ ಹಾಕ್ಕೊಟ್ಬಿಟ್ಟು ನಾನು, ಭದ್ರಣ್ಣ, ನಮ್ಮ ಮನೆಯವರು ಹಾಗೆ ಸತೀಶಣ್ಣನ ಆಟೋದಲ್ಲಿ ಸತೀಶಣ್ಣನ ಜೊತೆಗೆ ನಾವು ಸಾಂಬ್ರಾಣಿಗೆ ಬಂದ್ವಿ. ಹಳೆಯಾಳದಿಂದ ಸಾಂಬ್ರಾಣಿಗೆ ಒಂದು 10 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಒಂದು 15 ನಿಮಿಷದಲ್ಲಿ ನಾವು ಆರಾಮಾಗಿ ಬರ್ಬೋದು. ಬೈಕ್ ಕೂಡ ತೊಗೊಂಬರ್ಬೋದು ನಾವು. ಜಾತ್ರೆ ಸ್ವಲ್ಪ ಹೆಚ್ಚಿಗೆ ಕ್ರೌಡ್ ಇದ್ದಿದ್ದರಿಂದ ಸ್ವಲ್ಪ ವೆಹಿಕಲ್ನ ನಾವು ಹೊರಗಡೆನೇ ಪಾರ್ಕ್ ಮಾಡಬೇಕಾಯಿತು. ಯಾಕಂತಂದರೆ ಒಂದು ಸಿಂಗಲ್ ರೋಡ್ ಆಗಿದ್ದರಿಂದ ನಾವು ಅಷ್ಟಾಗಿ ಗಾಡಿನ ಒಳಗೆ ತಗೊಂಡು ಹೋಗೋಕ್ಕಾಗಲಿಲ್ಲ. 65 ಅಡಿ ಎತ್ತರದ್ದು ತೇರಂತ ಇದು. ಅಲ್ಲಿ ಒಬ್ಬರಿಗೆ ಕೇಳಿದೆ ತೇರು ಎಷ್ಟು ಹೈಟ್ ಇದೆ ಅಂಥೇಳಿ. 65 ಅಡಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು ತೇರು. ಹಾಗೆ ತೇರಿಗೆ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲ ದೇವ್ರ ಫೋಟೋಗಳನ್ನು ಹಾಕಿದರು. ಹಾಗೆಯೇ ಶರಣರು, ದಾಸರು, ಹಾಗೆಯೇ ಶಿವಪುರಕ್ಷನಾಥರ ಫೋಟೋ ಕೂಡ ಹಾಕಿದರು. ಹಾಗೆಯೇ ಇಲ್ಲಿ 12 ವರ್ಷದ ಮೇಲೆ ಜಾತ್ರೆ ನಡೀತಾ ಇದೆ ಅಂತೆ. ತುಂಬ ಅದ್ಧೂರಿಯಾಗಿ ಜಾತ್ರೆನ ನಡೆಸ್ಕೊಡ್ತಾ ಇದ್ರು. ಹೋಗ್ತಿದ್ದಂಗೆ ತೇರು ಕೂಡ ಸಿಕ್ತು ನಮಗೆ. ತೇರಿಗೆ ಕೈ ಮುಗಿದ್ವಿ. ಹಾಗೆಯೇ ಉತ್ತತ್ತಿ ಒಗೆಯೋರು ಉತ್ತತ್ತಿ ಒಗಿತಾ ಇದ್ರು, ಬಾಳೆಹಣ್ಣು ಒಗೆಯೋರು ಬಾಳೆಹಣ್ಣು ಒಗಿತಾ ಇದ್ರು. ಅಂದರೆ ಮನಸ್ಸಲ್ಲಿ ಬೇಡ್ಕೊಂಡು ದೇವಿಗೆ ತಾಗೋ ಥರ ಹಾಕಿದರೆ ನಮ್ಮ ಬಯಕೆ ಹಾಗೆಯೇ ನಮ್ಮ ಬೇಡಿಕೆ ಕೂಡ ಈಡೇರುತ್ತೆ ಅಂಥೇಳಿ ಜನರು ನಂಬ್ಕೊತಾರೆ. ಜನವರಿ 28ನೇ ತಾರೀಕಿಂದ ಫೆಬ್ರವರಿ 10ನೇ ತಾರೀಕು ತನಕ ಜಾತ್ರೆ ಇರುತ್ತೆ. 3ನೇ ತಾರೀಕು ತೇರಿತ್ತು. ಹಾಗೆಯೇ 4, 5ಕ್ಕೆ ಇಲ್ಲಿ ಉಡಿ ಕೂಡ ತುಂಬಿಕೊಂಡ್ರು. ಇನ್ನೂ ಕೂಡ ನಿಮಗೆ 10ನೇ ತಾರೀಕು ತನಕ ಒಳಗೆ ಹೋದ್ರಿ ಅಂದರೆ ನಿಮಗೆ ತೇರು ಕೂಡ ಸಿಗುತ್ತೆ. ಹಾಗೆಯೇ ಅಮ್ಮನವ್ರ ದರ್ಶನ ಕೂಡ ಆಗುತ್ತೆ. ಆಲ್ಮೋಸ್ಟ್ ಆಲ್ ನಮ್ಮೂರ ಕಡೆ ಎಲ್ಲ ದ್ಯಾಮವ್ವ ಹಾಗೆ ಲಕ್ಷ್ಮೀ ದೇವಿ ಅಂತೇಳಿ 2 ದೇವಿಯರ ಜಾತ್ರೆನೇ ಮಾಡ್ತಾರೆ. ಇನ್ನು ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಒಂದೊಂದೇ ದೇವ್ರ ಜಾತ್ರೆ ಮಾಡ್ತಾರೆ. ಅಂದರೆ ಮಾರಮ್ಮನ ಜಾತ್ರೆ ಮಾಡ್ಬೇಕಾದ್ರೆ ಒಂದೇ ದೇವಿ ವಿಗ್ರಹ ಇರುತ್ತೆ. ಇಲ್ಲಿ 2 ದೇವಿ ವಿಗ್ರಹ ಇದೆ. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಗ್ರಾಮ ದೇವಿಗೆ ಕೈ ಮುಗಿಯೋಣ ಅಂತ ಬಂದಿದ್ವಿ. ಇಲ್ಲಿ ಕೂರಿಸಿದ್ರು ಗ್ರಾಮ ದೇವಿನ. ಒಂದು ಲಕ್ಷ್ಮೀ ದೇವಿ ಹಾಗೆಯೇ ಮತ್ತೊಂದು ದ್ಯಾಮವ್ವನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದ್ದೆ. ಆರ್ಯನ ಕರ್ಕೊಂಬಂದಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಅವನಿಗೆ ಏನಾರು 1-2 ಆಟನಾರು ಆಡಿಸ್ಬೇಕಿತ್ತು. ಬಟ್ ಅವನಿಗೆ FA4 ಎಕ್ಸಾಮ್ ನಡೀತಾ ಇರೋದ್ರಿಂದ ಮನೇಲೇ ರಿವಿಷನ್ನಿಗೆ ಹಾಕ್ಕೊಟ್ಟು ಬಂದಿದ್ದೆ. ನೆಕ್ಸ್ಟು ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಹಳ್ಯಾಳಕ್ಕೆ ಹೊರಟ್ವಿ. ನೀವೇನಾದರೂ ಈ ಜಾತ್ರೆಗೆ ಬರ್ತೀರಿ ಅಂದರೆ ನೀವು ಫೆಬ್ರವರಿ 10ನೇ ತಾರೀಕು ತನಕ ಆರಾಮಾಗಿ ಬಂದು ಜಾತ್ರೆಗೆ ಬಂದು ನೀವು ದೇವಿಯರ ದರ್ಶನವನ್ನು ಕೂಡ ತೊಗೊಬೋದು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.